ಇಬ್ಬರು ಬುರುಡೆ ಮಾಧ್ಯಮದ ಸದಸ್ಯರು, ತಮ್ಮನ್ನ ತಾವು ಪತ್ರಕರ್ತರು ಅಂತ ಹೇಳ್ಕೊಳ್ತಾ ಇರುವಂತಹ ಸದಸ್ಯರು ವಸಂತ್ ಗಿಳಿಯಾರ್ ಮತ್ತು ಕಿರಿಕೀರ್ತಿ. ಇವರನ್ನ ರಿಪಬ್ಲಿಕ್ ಕನ್ನಡದವರು ನಿಲ್ಲಿಸ್ಬಿಟ್ಟು ಇವರ ಕಡೆಯಿಂದ ಕಾರ್ಯಕ್ರಮ ಮಾಡಿಸ್ತಾರೆ, ಪ್ರಶ್ನೋತ್ತರ ಕಾರ್ಯಕ್ರಮ ಮಾಡಿಸ್ತಾರೆ. ಇವರಿಬ್ಬರನ್ನ ನಾವು ಗಮನಿಸ್ಕೊಂತಾ ಬನ್ನಿ, ಇವರಿಬ್ಬರ ನಡೆಗಳನ್ನ ಗಮನಿಸ್ತಾ ಬನ್ನಿ. ಈ ವ್ಯಕ್ತಿಗಳು ಸುಮಂತ್ ಎಂಬ ಯುವಕನನ್ನ ಇಟ್ಕೊಂಡು ಅವನಿಗೆ ಹಣ ಕೊಟ್ಟು ಇವರನ್ನ ಪ್ಲಾನ್ಗಳನ್ನ ಮಾಡಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡೋದಿಕ್ಕೆ, ಹತ್ಯೆ ಮಾಡೋದಿಕ್ಕೆ ಇವ್ರು ಏನೇನ್ ಸಂಚು ರೂಪಿಸಿದ್ರು ಅಂತೇಳಿ ಸುಮಂತ್ ಹೇಳಿರುವಂತಹ ಆಡಿಯೋದಲ್ಲಿ ಗೊತ್ತಾಗ್ತಾ ಇದೆ. ಇವ್ರು ಮಾತಾಡ್ತಾರೆ, ರಿಪಬ್ಲಿಕ್ ಕನ್ನಡದಲ್ಲಿ ಮಾತಾಡ್ತಾರೆ, ಸೌಜನ್ಯಗೆ ನ್ಯಾಯ ಸಿಗಬೇಕು, ಸೌಜನ್ಯಗೆ ನ್ಯಾಯ ಸಿಗಬೇಕು, ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ, ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ ಅಂತ. ಇವರ ಉದ್ದೇಶ ಏನ್ ಗೊತ್ತಾ? ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರೆ ಒಂದ್ 5 ವರ್ಷ 10 ವರ್ಷ ನಡೆಯುತ್ತೆ, ಅಲ್ಲಿವರೆಗೂ ತಣ್ಣಗಾಗುತ್ತೆ, ಅಲ್ಲಿವರೆಗೂ ಸೇಫ್ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇವ್ರದ್ದು. ಈಗ SIT ರಚನೆ ಆಗಿದೆಯಲ್ಲ, SIT ಗೆ ಸೌಜನ್ಯ ಕೇಸನ್ನ ಕೊಟ್ರೆ SIT ಅವರು ತನಿಖೆ ಮಾಡಲ್ಲ ಅಂತಾರ? ಸೌಜನ್ಯ ಮನೆಯವರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದು ಇದೇನೆ, ಸರ್ಕಾರಕ್ಕೆ ಮನವಿ ಕೊಟ್ಟಿರೋದು ಇದನ್ನೇ ತಾನೇ ಹೇಳ್ತಾ ಇರುವಂತದ್ದು. SIT ತನಿಖೆ ಬೇಡ ಅನ್ನುತ್ತಾ ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಗ್ಬೇಕು? ಈಗ SIT ಅವರಿಗೆ ತನಿಖೆ ಕೊಡಿ. ಈಗ ಚಿನ್ನಯ್ಯ ಹೇಳ್ತಾ ಇದಾರಲ್ಲಪ್ಪ, 25,000 ರೂಪಾಯಿಗಳನ್ನ ಯಾರು ಕೊಟ್ರು ಕೇಸ್ ಮುಚ್ಚಾಕೋದಕ್ಕೆ? ಚಿನ್ನಯ್ಯ ಹೇಳ್ತಾ ಇದ್ದಾನಲ್ಲಪ್ಪ, ಸೌಜನ್ಯನ ಯಾರು ಎತ್ಕೊಂಡು ಹೋದ್ರು, ಮೂಟೆ ಕಟ್ಟಿ ಯಾರ ಮನೆಗೆ ಇಡ್ಬೇಕು ಅಂತಂದ್ರು, ಏನ್ ಹೇಳ್ಬೇಕು ಅಂತಂದ್ರು, ರವಿ ಪೂಜಾರಿ ಏನ್ ಹೇಳ್ದ, ಯಾಕೆ ಅವನ್ ಆತ್ಮಹತ್ಯೆ ಮಾಡ್ಕೊಂಡ, ಪ್ರತಿಯೊಂದನ್ನು ಚಿನ್ನಯ್ಯ ಹೇಳ್ತಾ ಇದ್ದಾನಲ್ಲ ಮೀಡಿಯಾ ಮುಂದೆ. 2 ವರ್ಷಗಳ ಹಿಂದೆನೆ ಹೇಳಿದಾನೆ, ಅಧಿಕೃತವಾಗಿ ಹೇಳ್ತಾ ಇದ್ದಾನಲ್ಲ. ಯಾಕೆ SIT ಅವರಿಗೆ ತನಿಖೆ ಮಾಡೋದು ಬೇಡ ಅಂತಾನ? ಬೇಗ ಆಗ್ಬಿಡುತ್ತಲ್ಲ, SIT ಅವರಿಗೆ ತನಿಖೆ ಕೊಟ್ಬಿಟ್ರೆ ಬೇಗ ಆಗೋಗ್ಬಿಡುತ್ತಲ್ಲ. ಬೇಗ ಅವರು ಯಾವನ ಅಪರಾಧಿಗಳಿದ್ದಾರೆ, ಯಾವನ ಅತ್ಯಾಚಾರಿಗಳಿದಾರಲ್ಲ, ಅವ್ರ ಮುಖವಾಡ ಎಲ್ಲ ಬೇಗ ಬಯಲಾಗ್ಬಿಡುತ್ತಲ್ಲ. ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಇವರಿಬ್ಬರು ಮಾಡ್ತಾ ಇರುವಂತಹ ಡ್ರಾಮಾಗಳನ್ನ ನೋಡಿ. ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಆಯ್ತು, ಇವರಿಬ್ರು ಬಂದ್ರು, ಇವರಿಬ್ಬರ ಕುತಂತ್ರಗಳೇನು, ಚಕ್ರವರ್ತಿ ಬಂದ್ರು, BJP ಅವ್ರು ಬಂದ್ರು, ಎಲ್ಲವರು ಬಂದ್ರಲ್ಲ. ಇವ್ರ ಉದ್ದೇಶ ಏನ್ರಿ? ಇವ್ರ ಉದ್ದೇಶ ಏನು? ಇವ್ರು ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೊರಟಿದ್ದಾರೆ? ಇವ್ರ ಕತೆ ಏನು? ಏನಾದ್ರೂ ಗೊತ್ತಾಗ್ತಾ ಇದೆಯಾ ನಿಮ್ಗೆ? ಇವರು ಚಾನೆಲ್ಗಳಲ್ಲಿ ಕುತ್ಕೊಂಡು ರಿಪಬ್ಲಿಕ್ ಕನ್ನಡದವರು ಎಂತಹ ಇದಕ್ಕೆ ಇಳಿದ್ಬಿಟ್ಟಿದ್ದಾರೆ ಅಂತಂದ್ರೆ, ಯಾರನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಇವರು ಸುವರ್ಣ ವಾಹಿನಿಯವರೆಲ್ಲ ಯಾರನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ? ಇವರು ಯಾರಿಗಾದ್ರೂ ಗೊತ್ತಾಗ್ತಾ ಇದೆಯಾ? ಯಾರು ರಕ್ಷಣೆ ಮಾಡಕ್ಕೆ? ಇಲ್ಲಿ ನ್ಯಾಯ ಸಿಗಬೇಕು. ಯಾರಿಗೆ ನ್ಯಾಯ ಸಿಗಬೇಕು? ಸೌಜನ್ಯಗೆ ನ್ಯಾಯ ಸಿಗಬೇಕು, ಆನೆ ಮಾಹುತನ ಕೇಸಿಗೆ ನ್ಯಾಯ ಸಿಗಬೇಕು, ಪದ್ಮಲತಾಗೆ ನ್ಯಾಯ ಸಿಗಬೇಕು, ವೇದವಲ್ಲಿಗೆ ನ್ಯಾಯ ಸಿಗಬೇಕು, ಹೇಮಲತಾಗೆ ನ್ಯಾಯ ಸಿಗಬೇಕು, ಅಲ್ಲಿ ಸಿಗ್ತಾ ಇರುವಂತಹ ಬುರುಡೆಗಳಿಗೆ ನ್ಯಾಯ ಸಿಗಬೇಕು. ಇದು ರೈಟ್ ಟೈಮು. SIT ಅವರು ತನಿಖೆ ಮಾಡ್ತಾ ಇದ್ದಾರೆ. ಈಗ ಒಂದು ಮಂಡ್ಯದ ಹೆಣ್ಣು ಮಗಳು ಬಂದಿದ್ದಾರೆ, ಸಾಕ್ಷಿಯಾಗಿ ಬಂದಿದ್ದಾರೆ. ಇವ್ರ ಉದ್ದೇಶ ಇಷ್ಟೇ, ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ವರ್ಷಾನುಗಟ್ಟಲೆ ಇದು ನಡೆಯುತ್ತೆ, ಸೇಫ್ ಆಗ್ಬಹುದು, BCA ದೊಣ್ಣೆಯಿಂದ ತಪ್ಪಿಸ್ಕೊಳ್ಬಹುದು. ಇದಿಷ್ಟೇ ಇವರ ಉದ್ದೇಶ. ಇವರು ಏನೇನ್ ಡ್ರಾಮಾ ಮಾಡ್ತಾ ಇದ್ದಾರೆ, ಏನೇನ್ ನಾಟಕ ಮಾಡ್ತಾ ಇದ್ದಾರೆ, ಎಷ್ಟು ಸಾವಿರಾರು ಕೋಟಿ ರೂಪಾಯಿಗಳನ್ನ ಇವರು ಇದಕ್ಕೆ ಇಟ್ಟಿಟ್ಟಿದ್ದಾರೆ, ಯಾರ್ಯಾರು ಕೊಡ್ತಾ ಇದ್ದಾರೆ ಎಲ್ಲವೂ ಸಹ ಗೊತ್ತಾಗ್ತಾ ಇದೆಯಲ್ಲ. ಆಡಿಯೋ ಹೇಳ್ತಾ ಇದೆಯಲ್ಲ. ಜನರು ಮುಟ್ಟಾಳ್ರೇನ್ರಿ, ಮೂರ್ಖರ? ಹಾಗಾದ್ರೆ ಚಿನ್ನಯ್ಯ ಹೇಳಿದಾರಲ್ಲ 2023ರಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ ಕುತ್ಕೊಂಡು ಹೇಳಿರುವಂತಹ ವಿಚಾರಗಳನ್ನ, ಯೂಟ್ಯೂಬ್ ಚಾನೆಲ್ಗಳಲ್ಲಿ ಬಂದಿರೋ ವಿಚಾರಗಳನ್ನ, ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಹಿಂದಿ ಇಂಗ್ಲಿಷ್ ಸ್ಯಾಟಲೈಟ್ ಚಾನೆಲ್ ಬಂದಿರೋ ವಿಚಾರಗಳು ಇವ್ಯಾವ ಸತ್ಯ ಅಲ್ವಾ? ಯಾತಕ್ರಿ ದಾರಿ ತಪ್ಸಕ್ ಹೋಗ್ತಾ ಇದೀರಿ? ನಿಮ್ ಉದ್ದೇಶ ಏನ್ರಿ? ಕಿರಿಕೀರ್ತಿ, ನೀವೊಂದು ಬದ್ಧತೆಯಿಂದ ಪತ್ರಕರ್ತನಾಗಿ ಕೆಲಸ ಮಾಡಿದೀಯಾ? ವಸಂತ್ ಗಿಳಿಯಾರ್ ತಮಗೆ ತಾನು ಪತ್ರಕರ್ತ ಅಂತ ಹೇಳ್ಕೊಂಡು ಏನಾಯ್ತು ಮಗಳೇ ಅಂತ ಹೇಳಿ ಸತ್ಯ ಶೋಧನಾ ವರದಿ ಮಾಡಿದ್ಯಲ್ಲಪ್ಪ, ವರದಿ ಕೊಟ್ಟಿದ್ಯಾ? ಸಂತೋಷ್ ರಾವೆ ಅತ್ಯಾಚಾರಿ, ಸಂತೋಷ್ ರಾವೆ ಹತ್ಯೆ ಮಾಡಿರೋದು ಅಂತ ನಿನ್ನ ಹತ್ರ ಸಾಕ್ಷಿ ಇತ್ತು ಅಂತಂದ್ರೆ ಬಹಿರಂಗ ಪಡಿಸು. ಹಾಗಾದ್ರೆ ಹೈಕೋರ್ಟ್ ಹೇಳ್ತಲ್ಲ, ಹೈಕೋರ್ಟ್ ತೀರ್ಪಲ್ಲ, ಸಂತೋಷ್ ರಾವ್ ಇನ್ನೋಸೆಂಟ್, ಸಂತೋಷ್ ರಾವ್ ಮಾಡಿಲ್ಲ ಅಂತೇಳಿ ಹೈಕೋರ್ಟ್ ತೀರ್ಪು ಕೊಡ್ತಲ್ಲ. ಹಾಗಾದ್ರೆ ಹೈಕೋರ್ಟ್ ತೀರ್ಪನ್ನ ನೀವು ನೆಗ್ಲೆಕ್ಟ್ ಮಾಡ್ತೀರಾ, ವಿರೋಧ ಮಾಡ್ತೀರಾ? ಯಾವ ವಿಚಾರವನ್ನ ಹೇಳ್ತಾ ಇದ್ದೀರಿ?
ಈಗ ಷಡ್ಯಂತ್ರ ಮಾಡ್ಬಿಟ್ರಂತೆ. ಚಿನ್ನಯ್ಯ ಏನ್ ಹೇಳಿದನೋ ಅದೇ ವಿಚಾರವನ್ನ ಸಮೀರು ಜನರಿಗೆ ತಿಳಿಯೋ ರೀತಿನಲ್ಲಿ ಮಾತಾಡಿರುವಂತದ್ದು. ಚಿನ್ನಯ್ಯ ಹೇಳಿದಾನೆ, ನಾನು ಪಾಪ ಪ್ರಜ್ಞೆ ಕಾಡ್ತಾ ಇದೆ, ನನ್ನ ಹತ್ರ ಇಷ್ಟು ದಾಖಲೆಗಳಿದೆ ಅಂತ ಹೇಳ್ತಾ ಇದ್ದಾನೆ. ಚಿನ್ನಯ್ಯ ಹೇಳಿರುವಂತ ವಿಚಾರ 2023, ಅದಾದ ನಂತರ ಏನು SP ಮುಂದೆ ದೂರು ಕೊಟ್ಟಿರುವಂತದ್ದು, ವಕೀಲರ ಜೊತೆ ಬಂದಿರುವಂತದ್ದು ಎಲ್ಲವೂ ಸಹ ಚಿನ್ನಯ್ಯ ಹೇಳಿರುವಂತದ್ದು, ಯಾರು ಸೃಷ್ಟಿ ಮಾಡಿರುವಂತದ್ದಲ್ಲ. ಸೌಜನ್ಯ ಪ್ರಕರಣದ ಬಗ್ಗೆ ಚಿನ್ನಯ್ಯನು ಮಾತಾಡ್ತಾ ಇದ್ದಾನೆ. ಹಾಗಾದ್ರೆ ಆನೆಮಾವುತನ ಕೇಸುಗಳನ್ನ ವಾಪಸ್ ತಗೊಳ್ಳೋದು ಬೇಡ. ಇವರು ವಸಂತ್ ಗಿಳಿಯಾರ್ ಹೇಳ್ತಾರೆ, ಕಿರಿಕೀರ್ತಿ ಹೇಳ್ತಾರೆ, ಕರ್ನಾಟಕದಲ್ಲಿ ಎಷ್ಟೋ ಅತ್ಯಾಚಾರಗಳಾಗ್ತಾ ಇದಾವೆ, ಅದ್ರ ಬಗ್ಗೆ ಅವ್ರ ದನಿ ಎತ್ತಲ್ಲ ಅಂತಿರಲ್ಲ. ಹಾಗಾದ್ರೆ ಇಲ್ಲಿ ಸೌಜನ್ಯ ಇರ್ಬೋದು, ಯಾವ್ದೋ ಆನೆಮಾವುತನ ಕೇಸ್ ಇರ್ಬೋದು, ವೇದವಲ್ಲಿ ಇರ್ಬೋದು, ಪದ್ಮಲತಾ ಇರ್ಬೋದು, ಈ ಕೇಸುಗಳನ್ನೆಲ್ಲ ಬಿಟ್ಬಿಡ್ಬೇಕಾ? ಬುರುಡೆಗಳು ಸಿಕ್ಕಿದೆಯಲ್ಲ, ಬಂಗ್ಲೆ ಗುಡ್ಡದಲ್ಲಿ ಬುರುಡೆಗಳು ಸಿಕ್ಕಿದೆಯಲ್ಲ. ಇಲ್ಲಿ ಹೇಳ್ತಾ ಇದಾರಲ್ಲ, ವಿಠಲ್ ಗೌಡ ಮತ್ತೆ ತುಕಾರಾಮ್ ಹೇಳ್ತಾ ಇದಾರಲ್ಲ, ಇಲ್ಲಿ ಊತ ಹಾಕಿರೋದ್ರಲ್ಲಿ ನಾವು ನೋಡಿದೀವಿ ಅಂತ ಹೇಳ್ತಾ ಇದಾರಲ್ಲ. ಆಗಿಲಿ ಬಿಡಿ. ಚಿನ್ನಯ್ಯ ಹೇಳಿದಾರೆ 25,000 ರೂಪಾಯಿ ಕೊಟ್ಟಿದ್ದಾರೆ ಅಂತೇಳಿ, ಬರ್ಲಿ ಹೊರಗಡೆ. ಯಾತಕ್ಕೋಸ್ಕರವಾಗಿ ಈ ರೀತಿಯಾಗಿ ಜನರ ದಾರಿ ತಪ್ಪಿಸಿ ಯಾರನ್ನೋ ಉಳಿಸೋದಕ್ಕೋಗಿ ಇಡೀ ಪತ್ರಿಕೋದ್ಯಮಕ್ಕೆ ಕಳಂಕ ತರ್ತಾ ಇದ್ದೀರಿ ನೀವುಗಳು. ಪತ್ರಿಕೋದ್ಯಮಕ್ಕೆ ಕಳಂಕ ತರ್ತಾ ಇದ್ದೀರಿ, ಪತ್ರಿಕೋದ್ಯಮಕ್ಕೆ ಅಪಮಾನ ಮಾಡ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡ ಅಂತ ಬಿಟ್ಬಿಡಿ, ಅದು ಇದೇ ಇಲ್ಲ, ವ್ಯಾಲ್ಯೂನೇ ಹೊಟ್ಟೋಯ್ತದು. ಸುವರ್ಣ ವಾಹಿನಿ, ರಿಪಬ್ಲಿಕ್ ಕನ್ನಡ ಇವರೆಲ್ಲರೂ ವ್ಯಾಲ್ಯೂನೇ ಕಳ್ಕೊಂಡ್ಬಿಟ್ರಿ ನೀವು. ಯಾವ ಸ್ಥಿತಿಗೆ ಬಂತೀರಿ ನಮ್ಮ ದೇಶ? ನಮ್ಮ ಪತ್ರಿಕೋದ್ಯಮ ಪ್ರಜಾಪ್ರಭುತ್ವ ಕೊಟ್ಟಿರುವಂತಹ ಇದನ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಇವರು. ಜನರು ಮೂರ್ಖರಲ್ಲ. CBI ಕೋರ್ಟ್ ಕೊಟ್ಟಿರುವಂತಹ ತೀರ್ಪು ಏನಿದೆ, ಸಂತೋಷ್ ರಾವ್ ಮಾಡಿದ್ದ ಅಂತಂದ್ರೆ ಆಕೆ SIT ಕೊಡಿ, SIT ತನಿಖೆ ಮಾಡ್ಲಿ, ಸಂತೋಷ್ ರಾವ್ನ ತನಿಖೆ ಮಾಡ್ಲಿ. ಸಂತೋಷ್ ರಾವ್ ಏನ್ ಸಾಕ್ಷಿಗಳಿದಾರ ನೀವು ಕೊಡಿ, ಸಂತೋಷ್ ರಾವೇ ಮಾಡಿದಾರೆ ತನಿಖೆ ಕೊಡಿ. ಯಾಕೆ CBI ಕೋರ್ಟ್ ಅಲ್ಲಿ ಇಲ್ವಾ? ಅವತ್ತಿನ SP ಹೇಳಿರ್ಲಿಲ್ವಾ? ಅವತ್ತಿನ ಇನ್ನೊಬ್ರು ತನಿಖಾಧಿಕಾರಿ ಹೇಳಿರ್ಲಿಲ್ವಾ? ಒಬ್ಬರಿಗಿಂತ 3 ಜನ 4 ಜನ ಅತ್ಯಾಚಾರ ಮಾಡಿದ್ದಾರೆ ಅಂದ್ರಲ್ಲ, ಬಾಕಿಯವ್ರು ಯಾರು? ಈ ವಿಚಾರ ಹೊರಗಡೆ ಬರ್ಬೇಕಲ್ಲ. CC ಕ್ಯಾಮ್ರಾ ಇಲ್ಲದ ಸುವರ್ಣ ವಾಹಿನಿಯ ಅವತ್ತು ಇದೇ ಅಜಿತ್ ಹನುಮಕ್ಕನವರು ಮಾಡಿರುವಂತಹ ವರದಿನಲ್ಲಿ CC ಕ್ಯಾಮ್ರಾ ಇರುವಂತದ್ದನ್ನ ಆ ವಿಡಿಯೋದಲ್ಲಿ ಇದೆಯಲ್ಲ. ಏನೇನ್ ಡ್ರಾಮಾ ಮಾಡ್ತಿರ್ರಿ, ಏನೇನ್ ಡ್ರಾಮಾ ಮಾಡ್ತಾ ಇದ್ದೀರಿ? ಹೇಳೋನು ಕೇಳೋನು ಯಾರು ಇಲ್ಲ ಅಂತೇಳಿ ಅವ್ರಿಗೇನೋ ಆಮಿಷ ಒಡ್ಡಿದ್ದಾರೆ, ಅವ್ರಿಗೆ ಪ್ರೊಟೆಕ್ಟ್ ಮಾಡಕ್ಕೋಸ್ಕರವಾಗಿ ಈ ರೀತಿ ಎಲ್ಲ ಮಾಡ್ತಾ ಇದಾರೆ. ನಿಮ್ಮನ್ನ ಯಾರು ತನಿಖೆ ಮಾಡೋರಿಲ್ವಾ? ನಿಮ್ಗೆ SIT ಅವರೇ ಮೊದಲು ಇವರನ್ನ ತನಿಖೆ ಮಾಡಿ, ಎಲ್ಲೆಲ್ಲಿ ಹಣದ ಹರಿವಾಗ್ತಾ ಇದೆ ತನಿಖೆ ಮಾಡಿ. ವಿದೇಶದಿಂದ ಹಣ ಬಂದ್ಬಿಡ್ತು, ಹವಾಲ ಹಣ ಬಂದ್ಬಿಡ್ತು, NIA ರಚನೆ ಆಗ್ಬೇಕು, ED ಕೊಡ್ಬೇಕು ಅಂತೇಳಿ ಏನೆಲ್ಲ ಸುಳ್ಳು ಸುದ್ದಿ ಹಬ್ಸಿದ್ರಲ್ಲ, ಇವರನ್ನ ತನಿಖೆ ಮಾಡಿ. ಸುಮಂತನ್ನ ಅರೆಸ್ಟ್ ಮಾಡಿ, ಕಿರಿಕೀರ್ತಿ ವಿಚಾರಣೆ ಮಾಡಿ, ಕಿರಿಕೀರ್ತಿನ ಬಾಯಿ ಬಿಡಿಸಿ, ಎಲ್ಲ ಅಕೌಂಟ್ಗಳನ್ನ ಚೆಕ್ ಮಾಡಿ. ಇವರುಗಳು ಮಾಡ್ತಾ ಇರುವಂತದ್ದು ಏನ್ರಿ? ಏನ್ ಹೇಳೋರಿಲ್ಲ ಕೇಳೋರಿಲ್ಲ ಅಂತ. ಹಾಗಾದ್ರೆ ಅಸ್ಥಿ ಪಂಜರಗಳು ಸಿಗ್ತಾ ಇದೆಯಲ್ಲ, ಇವೆಲ್ಲ ಬೆಲೆ ಇಲ್ವಾ? ಜೀವಗಳಿಗೆ ಬೆಲೆ ಇಲ್ವಾ? ಯಾರನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ? ಎಲ್ಲ ಸ್ಯಾಟಲೈಟ್ ಚಾನೆಲ್ಗಳು ನಿಮ್ಮ ತನವನ್ನ ನೀವು ಮಾರ್ಕೊಂಡಿದ್ದೀರಿ. ಸತ್ಯ ಹೇಳ್ಬೇಕಾಗಿರುವಂತವ್ರು ನೀವು ಮಾರ್ಕೊಂಡಿದ್ದೀರಿ. ಮಾತಾಡ್ತಾ ಇದ್ದೀರಾ, ಹೇಳೋರು ಕೇಳೋರು ಇಲ್ಲ ಅಂತ ಮಾತಾಡ್ತಾ ಇದ್ದೀರಾ. ನಿಮ್ಮನ್ನ ಮೀರಿಸುವಂತ, ಸತ್ಯವನ್ನ ಹೇಳುವಂತ ನೂರಾರು YouTube ಚಾನೆಲ್ಗಳಿದಾವೆ. ಇವ್ರ ವಾದಗಳನ್ನ ಕೇಳ್ತಾ ಇದ್ರೆ ಅಸಹ್ಯ ಆಗುತ್ತೆ. ಸ್ನೇಹಿತರೆ, ಸತ್ಯ ಯಾವತ್ತು ಸಾಯಬಾರದು. ಇಲ್ಲಿ ನ್ಯಾಯ ಗೆಲ್ಲಬೇಕು. ಅದಕ್ಕೋಸ್ಕರವಾಗಿ ಈ ಹೋರಾಟ ನಡೀತಾ ಇರುವುದು. ಅಧರ್ಮದ ವಿರುದ್ಧ ನಡೀತಾ ಇರುವಂತಹ ಹೋರಾಟ, ಅಧರ್ಮದ ವಿರುದ್ಧ ನಡೀತಾ ಇರುವಂತಹ ಹೋರಾಟ. ಧರ್ಮ ಗೆಲ್ಲಬೇಕು. ಧರ್ಮ ಯುದ್ಧ, ಧರ್ಮ ಸಂರಕ್ಷಣೆ ಅಂತ ಮಾಡ್ತಾರಲ್ಲ, ಅದಲ್ಲ. ಹೋರಾಟ ಮಾಡ್ತಾ ಇದೀವಲ್ಲ, ಉಳಿಬೇಕು ಅಂತೇಳಿ, ಧರ್ಮ ಉಳಿಬೇಕು, ನ್ಯಾಯ ಸಿಗ್ಬೇಕು ಅಂತೇಳಿ, ಅದು ಹೋರಾಟ. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.